ಏನ್ ಸುಶೀಲಕ್ಕ ಬೆಳಗ್ಗೆ ಓಡಾಡ್ತಿದ್ರ ಬೀದಿಲಿ ಟೀ ಕುಡಿದ್ರ ಕಾಫಿ ಗಿಫಿ ಕುಡಿದ್ರ ಏನಾರ ತರಕ ಅಂಗಡಿ ಹೋಗ್ತಿದ್ರ ನೀವು ಹೇಳಿ. ಏನಿಲ್ಲ, ನಾಳೆ 30ನೇ ತಾರೀಕು ಡಿಸೆಂಬರ್ 30ನೇ ತಾರೀಕು ಅಲ್ವಾ? ವರ್ಷದ್ದು ಕೊನೆ ದಿನ ಹತ್ರ ಬಂದೈತೆ. ಅವತ್ತು ವೈಕುಂಠ ಏಕಾದಶಿ ಹಬ್ಬ. ಹಂಗಾಗಿ ಪುಟ್ರಂಗಜಿ ತಗ ಹೋಗ್ತಿದ್ದೀನಿ. ವೈಕುಂಠ ಏಕಾದಶಿ ಯಾಕೆ ಮಾಡ್ತಾರೆ ಅಜ್ಜಿ ಅಂತ ಹೇಳ್ಬಿಟ್ಟು ಬಹಳ ಪ್ರಾಮುಖ್ಯತೆ ಐತಂಬ ಏನು ಅಂತ ತಿಳ್ಕೊಂಬಕ್ಕೋಸ್ಕರ ಹೋಗ್ತಿದ್ದೀನಿ. ಹೌದೇನಕ್ಕ? ಓ, ಹಂಗಾರೆ ನೀವು ಆಚರಣೆ ಮಾಡ್ತೀರ ನಂಗಾಯ್ತು. ಅವತ್ತೇನೋ ಉಪವಾಸ ಇರ್ತಾರೆ ಅಂತ ಕೇಳಿನಿ ಕಣಕ್ಕ. ಯಾಕಿರ್ತಾರೆ ಹೆಂಗಿರ್ತಾರೆ ಅಂತ ಗೊತ್ತಿಲ್ಲ, ಏನೇನು ಮಾಡ್ಬೇಕು ಅಂತನೂ ಗೊತ್ತಿಲ್ಲ. ಪುಟ್ರಂಗಜ್ಜಿಗೆಲ್ಲ ಗೊತ್ತಿರುತ್ತೆ ನೋಡು. ಹೌದು, ಆ ಅಜ್ಜಿಗೆ ಗೊತ್ತಿರೋ ಸಮಾಚಾರ ಏನಿದೆ ಹೇಳು, ಅದಕ್ಕೆ ನಾನು ಹೋಗ್ತೀನಿ. ಹೌದು ಕಣಕ್ಕ, ಅದು ಮಾಡೋದು ಆಚರಣೆ ಮಾಡೋದೇನೋ ಕೇಳಿದ್ರು ಪುಣ್ಯ ಬರುತ್ತೆ. ನಡೀರಿ, ನೀವು ಮುಂದೆ ನಡೀರಿ, ನಾನು ಹಿಂದಿನ ಬರ್ತೀನಿ. ನಾನು ನಿಮ್ಮ ಜೊತೆ ಬರ್ತೀನಿ. ಏನು ಆದ್ಮೇಲಕ್ಕ ಹೊಂಟ್ಬಿಟ್ಟಿದ್ದೀರಿ? ಇಷ್ಟು ಬೇಗ ಕೆಲಸಕ್ಕೆ ಹೊಂಟಿದ್ದೀರಿ ನೀವು? ಇಲ್ಲಮ್ಮ, ಕೆಲಸಕ್ಕೆಲ್ಲ ಇಷ್ಟು ಬೇಗ ಹೋಗೋಣ. ಒಂದು 10:30 11 ಗಂಟೆಗೆ ಹೋಗ್ತೀನಿ. ಸಂಜೆ ಒಂದು 6 ಗಂಟೆ ಅಷ್ಟೊತ್ತಿಗೆ ಬರ್ತೀವಿ. ಇವತ್ತು ಅಂಥದ್ದೇನು ಕೆಲಸ ಜೋರಿಲ್ಲ. ಹಂಗಾಗಿ 10 ಗಂಟೆ 10:30 ಹಂಗೆ ಹೊರಡ್ತೀನಿ. 10 ಗಂಟೆ 10:30 ಹೊರಡೋರು ಈಗ ಹಿಂಗೆ ಹೋಗ್ತಿದ್ದೀರಾ? ಏನು ಸಮಾಚಾರ? ಅಂಗಡಿ ಹೊಂಟಿದ್ದೀರಾ? ಇಲ್ಲಮ್ಮ, ನಾಳೆ ಡಿಸೆಂಬರ್ 30 ವೈಕುಂಠ ಏಕಾದಶಿ ಹಬ್ಬ. ಹೆಂಗ್ ಆಚರಣೆ ಮಾಡ್ತಾರೆ ಅದ್ರ ಮಹತ್ವ ಏನು ಅಂತ ತಿಳ್ಕೊಳಕ್ಕೆ ಪುಟ್ಟರಂಗಜ್ಜಿ ಹತ್ರ ಹೋಗ್ತಿದ್ದೀನಿ. ಅದನ್ನ ಕೇಳೋದ್ರಿಂದ, ಆಚರಣೆ ಮಾಡೋದ್ರಿಂದ ಪುಣ್ಯ ಪ್ರಾಪ್ತಿ ಅಂತೆ, ಮೋಕ್ಷ ಪ್ರಾಪ್ತಿ ಆಗುತ್ತಂತೆ. ಅದಕ್ಕೋಸ್ಕರ ನಾನು ಮಾಡೋಣ ಅಂತಿದ್ದೀನಿ. ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಪುಟ್ಟರಂಗಜ್ಜಿ ತವ ಕೇಳ್ಕೊಂಬರಕ್ಕೆ ಹೋಗ್ತಿದ್ದೀನಿ. ಹೌದೇನಕ್ಕ? ಅಬ್ಬಬ್ಬಬ್ಬ, ನೀನು ನಿಜವಾದ ರೇಟ್ ಕಣಕ್ಕ. ನಡೀರಿ, ನಾನು ನಿಮ್ಮ ಜೊತೆ ಪುಣ್ಯ ಪಡ್ಕೋಬೇಕು, ಮೋಕ್ಷ ಪಡ್ಕೋಬೇಕು. ಹಂಗಾಗಿ ನಾನು ಈ ವೈಕುಂಠ ಏಕಾದಶಿ ಹಬ್ಬನ ಆಚರಣೆ ಮಾಡ್ತೀನಿ, ವ್ರತನ. ಬರ್ರಿ, ನಾವು ಪುಟ್ಟರಂಗಜ್ಜಿ ಜೊತೆ ಹೋಗೋಣ ಬರ್ರಿ. ನಾನು ನಿಮ್ಮ ಜೊತೆ ವ್ರತ ಆಚರಣೆ ಮಾಡ್ತೀನಿ. ಹಾ, ಈ ದಿನ ಎಷ್ಟು ಸೊಗಸಾಗೈತೆ ಅಮ್ಮ. ಚಳಿ ಒಂದು ಸ್ವಲ್ಪ ಜಾಸ್ತಿ ಇದ್ರು ಈ ದಿನ ಭಾಳ ಚೆನ್ನಾಗೈತೆ. ನೋಡು, ಇದನ್ನೆಲ್ಲ ತುಂಬ್ಕೊಂಡು ಬೆಟ್ಟ ಗುಡ್ಡಗಳು ನೋಡೋಕೆ ಚೆನ್ನಾಗೈತೆ ನೋಡು. ಆ ಬೆಕ್ಕಿನ ಮರಿಗಳಂತೂ ಅದ್ರ ಅಮ್ಮನ ಹಿಂದೆ ಓಡಾಡ್ತಾವತ್ಲಾಗೆ. ಹಳಿದುಗಳು ನೋಡಲಿ. ರಾತ್ರಿ ಉಳಿದು ದನ್ನ ಹಾಕಿದೆಲ್ಲ ಚರಂಡಿ ಪಕ್ಕ ಹಾಕಿದ್ರೆ ಅದು ಮತ್ತೆ ಅದು ಫ್ರೆಂಡ್ಗಳನ್ನೆಲ್ಲ ಕರ್ಕೊಂಬಂದು ಅಳಿದು ಎಲ್ಲ ಅದು ಹೆಂಗೆ ಅನ್ನ ಕುಕ್ಕಂಡು ತಿಂತಾವ ನೋಡು. ಹೌದು ಕಣತೆ. ಹಳಿಗಳು ತಿಂತಾ ಇದ್ರೆ ಈ ಕೋಳಿಗಳಿಗೆ ಒಂಥರ ಹೊಟ್ಟೆ ಕಿಚ್ಚು. ಹಳಿ ತಿನ್ನಕ್ಕೂ ಬಿಡಲ್ಲ. ಇವಾಗ ಬಂದ್ಬಿಟ್ಟು ಕೊಕ್ಕ ಅಂದ್ಬಿಟ್ಟು ಎಲ್ಲ ಅನ್ನ ಎಲ್ಲ ತಿಂದಾಕ್ಬಿಟ್ಟು. ಅಗ್ಗಳೆ ಸುಶೀಲಿ, ಶಾರ್ರೆ, ಏನ ಇಬ್ರು ಬೆಳಗ್ಗೆ ಬಂದ್ಬಿಟ್ಟಿದ್ರೆ ಮನೆ ಹತ್ರ. ಬರ್ರಿ ಕುತ್ಕೊಳ್ರಿ. ಓಹೋ, ಸುಶೀಲಮ್ಮನವರು, ಶಾರದಮ್ಮವರೇ, ಬರ್ರಿ ಕುತ್ಕೊಳ್ರಿ. ಟೀ ಗಿರ್ತೀನಿ, ಬನ್ನಿ ಕುತ್ಕೊಳ್ಳಿ. ಟೀ ಕಾಫಿ ಏನು ಬೇಡ ಶಿವಮ್ಮ, ಟೀ ಕಾಫಿ ಏನು ಬೇಡ. ನಾವು ಪುಟ್ಟರಂಗಜ್ಜಿ ಹತ್ರ ವೈಕುಂಠ ಏಕಾದಶಿ ಹಬ್ಬನ ವ್ರತನ ಹೆಂಗ್ ಆಚರಣೆ ಮಾಡೋದು ಅದ್ರ ಮಹತ್ವ ಏನು ಅಂತ ತಿಳ್ಕೊಳಕ್ಕೆ ಬಂದಿದ್ದೀನಿ ನಾನು. ಬಹಳ ಒಳ್ಳೇದು. ನಾವು ನಾಳೆ ವೈಕುಂಠ ಏಕಾದಶಿ ವ್ರತ ಮಾಡ್ತಿದ್ದೀವಿ. ಬಹಳ ಒಳ್ಳೇದು. ಬರ್ರಿ ಕುತ್ಕೊಳ್ರಿ. ಪುಟ್ಟರಂಗಜ್ಜಿ, ನಾಳೆ ಡಿಸೆಂಬರ್ 30 ವೈಕುಂಠ ಏಕಾದಶಿ ಮಹತ್ವದ ದಿವಸ ಅಂತೆ. ಎಲ್ಲ ಕಡೆ ಜೋರಾಗಿ ವ್ರತ ಮಾಡ್ತಾರೆ. ನಾನು ಅದು ಯಾಕೆ ಮಾಡ್ತಾರೆ ಏನು ಮಾಡ್ತಾರೆ ಅದ್ರ ಪ್ರಾಮುಖ್ಯತೆ ಮಹತ್ವ ತಿಳ್ಕೊಂಡು ನಾನು ಆ ವೈಕುಂಠ ಏಕಾದಶಿ ಹಬ್ಬನ ಆಚರಣೆ ಮಾಡಬೇಕು. ಅದಕ್ಕೆ ನೀನು ಅದನ್ನ ಹೆಂಗ್ ಮಾಡ್ಬೇಕು ಅಂತ ಹೇಳು, ನಾನು ಮಾಡ್ತೀನಿ. ನಾನು ಮಾಡ್ತೀನಿ. ಹಂಗಾಗಿ ಭಾಳ ಇಷ್ಟ ಐತೆ, ಉತ್ಸಾಹ ಐತೆ. ಅದಕ್ಕೆ ಹೆಂಗ್ ಆಚರಣೆ ಮಾಡ್ಬೇಕು ನಂಗೆ ಗೊತ್ತಾ, ಒಂಚೂರು ಹೇಳ್ಕೊಡ ಪುಟ್ಟರಂಗಜ್ಜಿ. ಕಣ್ ಪುಟ್ಟರಂಗಜ್ಜಿ. ಅದ್ಮೇಲೆ ಜೊತೆ ನಾನು ವ್ರತ ಮಾಡೋಣ ಅಂತಿದ್ದೀನಿ. ನಮ್ಮಿಬ್ಬರಿಗೂ ಗೊತ್ತಿಲ್ಲ. ಇವಕ್ಕ ಮಾಡ್ತೀನಿ ಅಂತ ಹೇಳ್ತಿದ್ದು, ಅದಕ್ಕೆ ನಾನು ಕೇಳ್ಕೊಳತ್ಲಾಗೆ ನಾನು ಬರ್ತೀನಿ ನಡೆಯಕ್ಕಂತ ಇವಕ್ಕನಿಂದ ಬಂದಿದ್ದೀನಿ. ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ನಮ್ಗೆ ಗೊತ್ತಿಲ್ಲ. ಒಂಚೂರು ಹೇಳ್ಕೊಟ್ಬಿಟ್ಟಂಗಜ್ಜಿ. ಹಂಗಾರೆ ಕೇಳ್ರಿ, ಹೇಳ್ತೀನಿ. ಏ ಶಾರದಮ್ಮ, ಸುಶೀಲಮ್ಮ, ನೀವು ಈ ಕಡೆ ಬರ, ನಾನು ಅವ ಕಡೆ ಹೋಗ್ತೀವಿ. ಹೇಳಕ್ಕೆ ಕೇಳಕ್ಕೆ ಸರಿ ಆಗುತ್ತೆ ಅವಾಗ. ಅದಕ್ಕೇನಂತೆ, ಬರ್ರಿ. ಈ ವೈಕುಂಠ ಏಕಾದಶಿ ಐತಲ್ಲ, ಬಹಳ ಮಹತ್ವದ ದಿವಸ. ಈ ವೈಕುಂಠ ಏಕಾದಶಿ ಸುಮಾರು 23 ಏಕಾದಶಿ ಮಾಡಿದಷ್ಟು ಸಮ ಈ ವೈಕುಂಠ ಏಕಾದಶಿ. ಈ ವೈಕುಂಠ ಏಕಾದಶಿ ಐತಲ್ಲ, ಬಹಳ ಮಹತ್ವದ ದಿವಸ. ಈ 23 ಏಕಾದಶಿ ಹಬ್ಬ ಮಾಡಿದಷ್ಟು ವ್ರತನ ಈ ಒಂದು ದಿವಸ ವೈಕುಂಠ ಏಕಾದಶಿ ಮಾಡಿಬಿಟ್ರೆ ಆ 23 ಏಕಾದಶಿ ಮಾಡಿದಷ್ಟಕ್ಕೆ ಈ ಒಂದು ವೈಕುಂಠ ಏಕಾದಶಿ ಒಂದು ಸಮ. ಈ ವೈಕುಂಠ ಏಕಾದಶಿ ಹಬ್ಬನ ಹಿಂದೂಗಳು ಆಚರಣೆ ಮಾಡೋಂಥ ಪವಿತ್ರವಾದ ಹಬ್ಬ. ಇದು ವೈಕುಂಠ ಏಕಾದಶಿ ಇರುತ್ತಲ್ಲ, ಈ ವಿಷ್ಣು ವಾಸ ಮಾಡೋ ಅಂಥ ಸ್ಥಾನ ವೈಕುಂಠ. ಕಣ್ಪುಟ್ಟಂಗಜ್ಜಿ, ನಾನು ನೋಡಿದ್ದೀನಿ. ಡಾಕ್ಟರ್ ರಾಜ್ಕುಮಾರ್ ಈ ಶ್ರೀನಿವಾಸ ಕಲ್ಯಾಣ ಫಿಲಮಲ್ಲಿ ವೈಕುಂಠ ಕುತ್ಕೊಂಡಿರ್ತಾರಲ್ಲ, ಅದರಲ್ಲಿ ಬಿ ಸರೋಜಾದೇವಿ ಅವರು ನಾನೇ ಭಾಗ್ಯವತಿ ಅಂತ ಆಡಳ್ತಿರ್ಬೇಕಾರೆ ಭೃಗು ಮಹರ್ಷಿಗಳು ಬಂದ್ಬಿಟ್ಟು ಡಾಕ್ಟರ್ ರಾಜ್ಕುಮಾರ್ ಅದೇ ಹೊಡಿತಾರಲ್ವಾ, ಆ ಸೀನಲ್ಲಿ ಅದನ್ನೆಲ್ಲ ತೋರಿಸಲ್ಲ. ಅದೇ ತಾನೇ ವೈಕುಂಠ ಏಕಾದಶಿ ಅಂತಂದ್ರೆ. ಹೌದು, ಆದರೆ ಅದರಲ್ಲಿ ಡಾಕ್ಟರ್ ರಾಜ್ಕುಮಾರ್ಗಲ್ಲ, ಮಹಾವಿಷ್ಣುವಿನ ಪಾತ್ರನ ಡಾಕ್ಟರ್ ರಾಜ್ಕುಮಾರ್ ಮಾಡ್ತಿರ್ತಾರೆ. ಅವಾಗ ವಜ್ರಮುನಿ, ಭೃಗು ಮಹರ್ಷಿ ವೇಷದ ವಜ್ರಮುನಿ ಅವರು ಇರ್ತಾರಲ್ವಾ, ಅವರು ಭೃಗುಮುನಿ ಬಂದ್ಬಿಟ್ಟು ಮಹಾವಿಷ್ಣು ಎದೆಗೊದಿತಾರೆ. ಅದರಲ್ಲಿ ಅವಾಗ ಮಹಾವಿಷ್ಣು ಭೃಗು ಮಹರ್ಷಿಯನ್ನು ಸಂತೈಸ್ಬೇಕಾದ್ರೆ ಕಾಲಲ್ಲಿ ಪಾದದಲ್ಲಿ ಅಹಂಕಾರದ ಕಣ್ಣಿರುತ್ತೆ. ಅಹಂಕಾರದ ಕಣ್ಣನ್ನ ಕಿತ್ತಾಕ್ಬಿಡ್ತಾರೆ. ಅವಾಗ ಭೃಗು ಮಹರ್ಷಿ ಅಹಂಕಾರ ಇರುತ್ತಲ್ಲ ಅಳ್ದೋಗುತ್ತೆ.
ಈಗ ಮೈನ್ ಥೀಮು ವೈಕುಂಠ ಏಕಾದಶಿ ಬರೋಣ ಸುಮ್ಮನಿರು. ಈ ವೈಕುಂಠ ಏಕಾದಶಿ ದಿನ ವೈಕುಂಠ ಮಹಾದ್ವಾರ ಇರುತ್ತಲ್ಲ, ಆ ವೈಕುಂಠ ಮಹಾದ್ವಾರ ಅಥವಾ ಸ್ವರ್ಗದ ದ್ವಾರಗಳು ತೆರ್ಕೊಂಡಿರ್ತವೆ. ಉಳಿದು 364 ದಿವಸನೂ ಈ ವೈಕುಂಠ ಏಕಾದಶಿ ವೈಕುಂಠ ದ್ವಾರಗಳು ಮತ್ತು ಸ್ವರ್ಗ ದ್ವಾರಗಳು ಮುಚ್ಚಿರ್ತವೆ. ಈ ವೈಕುಂಠ ಏಕಾದಶಿ ಹಬ್ಬದಲ್ಲಿ ಉಪವಾಸನ ಆಚರಣೆ ಮಾಡಿದ್ರೆ ನೇರವಾಗಿ ಸ್ವರ್ಗಕ್ಕೆ ಹೋಗ್ಬೋದು ಮತ್ತು ಮೋಕ್ಷವನ್ನು ಪಡಿಬೋದು ಅಂತ ಹೇಳ್ಬಿಟ್ಟು ನಂಬಿಕೆ. ಅದು ನಂಬ್ಕೊಂಡು ಪೂರ್ವಜರೆಲ್ಲ ನಂಬ್ಕೊಂಡು ಬಂದಿದ್ದಾರೆ, ಇದು ಸತ್ಯನೂ ಹೌದು. ಹಾಗಾಗಿ ಈ ವೈಕುಂಠ ಏಕಾದಶಿ ಹಬ್ಬದ ದಿವಸ ಭಾಳಷ್ಟು ಜನ ಪೂಜೆ ಪುನಸ್ಕಾರ ಮಾಡಿಬಿಟ್ಟು ಅವತ್ತು ಒಂದು ದಿನ ಉಪವಾಸ ಆಚರಣೆ ಮಾಡ್ತಾರೆ. ಹಾಗೆಯೇ ಈ ವೈಕುಂಠ ಏಕಾದಶಿ ಹಬ್ಬದ ದಿವಸ ಒಂದು ದಿವಸ ಉಪವಾಸ ಮಾಡಿದ್ರೆ 23 ಏಕಾದಶಿ ಉಪವಾಸ ಮಾಡಿದಷ್ಟು ಸಮ ಅಂತ ಇದೆ. ಈ ವೈಕುಂಠ ಏಕಾದಶಿ ಹಬ್ಬನ ಮುಕ್ಕೋಟಿ ಏಕಾದಶಿ ಅಥವಾ ಸ್ವರ್ಗ ವಾಟಿಕಲ್ ಏಕಾದಶಿ ಅಂತ ಕೂಡ ಕರೀತಾರೆ. ಈ ವೈಕುಂಠ ಏಕಾದಶಿ ಇದೆಯಲ್ಲ, ಮಾರ್ಗಶಿರ ತಿಂಗಳಲ್ಲೇ ಆಚರಣೆ ಆಗುತ್ತೆ. ಯಾವಾಗಲೂ ಇದು ಡಿಸೆಂಬರ್ ತಿಂಗಳ ಕೊನೆಯಲ್ಲಿ ಅಥವಾ ಜನವರಿ ತಿಂಗಳ ಆರಂಭದಲ್ಲಿ ಈ ವೈಕುಂಠ ಏಕಾದಶಿ ಹಬ್ಬ ಬರುತ್ತೆ. ಆದರೆ ಈ ವರ್ಷ ಡಿಸೆಂಬರ್ 2025 ಡಿಸೆಂಬರ್ 30ನೇ ತಾರೀಕು ಬಂದಿದೆ. ಆಮೇಲೆ ಈ ವೈಕುಂಠ ಏಕಾದಶಿ ಇದೆಯಲ್ಲ, ಎಲ್ಲ ಏಕಾದಶಿಗಳಿಗಿಂತ ಅತ್ಯಂತ ಶುಭಕರವಾದ ಏಕಾದಶಿ ಆಗಿದೆ. ಇವತ್ತು ಉಪವಾಸ ಮಾಡೋದ್ರಿಂದ 23 ಏಕಾದಶಿ ಉಪವಾಸ ಮಾಡೋದಕ್ಕೆ ಸಮ ಅಂತ ನಂಬಿದ್ದಾರೆ. ಹಿಂದೂ ಪುರಾಣದ ಪ್ರಕಾರ ನಾನು ಅವಾಗ ಹೇಳನಲ್ಲ, ಈ ವೈಕುಂಠ ಅಂತಂದರೆ ವಿಷ್ಣು ವಾಸ ಮಾಡೋ ಅಂತ ಒಂದು ಜಾಗ. ನಮ್ಮ ಹಿಂದೂಗಳ ಪದ್ಮಪುರಾಣ ಅಂತ ಒಂದಿದೆ, ಅದರಲ್ಲಿ ಶ್ರೀ ವಿಷ್ಣು ಇದ್ದಾನಲ್ಲ, ಮುರನ್ ಅಂತ ಒಬ್ಬ ರಾಕ್ಷಸ ಇರ್ತಾನೆ. ಆ ರಾಕ್ಷಸನೊಂದಿಗೆ ಹೋರಾಟ ಮಾಡ್ತಿರ್ತಾನೆ. ಈ ಹೋರಾಟ ನಡುವೆ ಸ್ವಲ್ಪ ವಿಶ್ರಾಂತಿ ಪಡೆಯೋಕೆ ಅದ್ರ ಜೊತೆಗೆ ಒಂದು ಹೊಸ ಆಯುಧವನ್ನು ಅವನ ಕೊಲ್ಲೋಕ್ಕೋಸ್ಕರ ರಚನೆ ಮಾಡೋಕ್ಕೋಸ್ಕರ ಒಂದು ಗುಹೆ ಒಳಗೆ ಹೋಗ್ತಾನೆ. ಅವಾಗ ಆ ಗುಹೆ ಒಳಗೆ ಹೋದಾಗ ವಿಶ್ರಾಂತಿ ಪಡಿತಿರ್ಬೇಕಾ ಈ ರಾಕ್ಷಸ ಇದ್ದಾನಲ್ಲ, ಆ ಮುರನ್ ಗುಹೆಗೆ ಬಂದ್ಬಿಟ್ಟು ಮಹಾವಿಷ್ಣುನ ಕೊಲ್ಲೋಕೆ ಪ್ರಯತ್ನ ಮಾಡ್ತಾನೆ. ಹಾಗಾಗಿ ಎಷ್ಟೋ ಪ್ರಯತ್ನ ಮಾಡ್ತಾನೆ, ಹಾಗಾದರೂ ಮಹಾವಿಷ್ಣು ಸೋಲೋದಿಲ್ಲ. ಅಜ್ಜಿ, ಮಹಾವಿಷ್ಣು ದೇವ್ರನ್ನ ಎಲ್ಲಾದ್ರೂ ಕೊಲ್ಲಕ್ಕೆ ಸಾಧ್ಯ ಅಜ್ಜಿ? ಕೊಲ್ಲೋಕೆ ಸಾಧ್ಯ ಇಲ್ಲ, ಒಂಚೂರು ಕೇಳ್ಕೊಳಮ್ಮ. ನಾನು ಪೂರ್ಣ ಹೇಳಿದ್ಮೇಲೆ ನಿಮ್ಮ ಮಾತು ಶುರು ಹಚ್ಕೊಳ್ರಿ. ಹೀಗೆ ಮುರನ್ ರಾಕ್ಷಸ ಮತ್ತು ನಮ್ಮ ಮಹಾವಿಷ್ಣು ದೇವರು ಹೋರಾಟ ಮಾಡ್ತಿರ್ಬೇಕಾದ್ರೆ ಮಹಾವಿಷ್ಣು ದೇಹದಿಂದ ಒಂದು ಹೆಣ್ಮಗಳು ಆಚೆ ಬಂದುಬಿಟ್ಟು ಆ ಮುರನ್ ರಾಕ್ಷಸನನ್ನು ಕೊಂದಾಕ್ಬಿಡ್ತಾಳೆ. ಇದು ಮಹಾವಿಷ್ಣುವಿಂದ ಹೊರಹೊಮ್ಮಿದ ಸ್ತ್ರೀ ರೂಪದಲ್ಲಿನ ಶಕ್ತಿಯಂತೆ ಭಾಳ ಹೊರಹೊಮ್ಮುತ್ತೆ. ಆವಾಗ ಖುಷಿಯಾದಂಥ ಮಹಾವಿಷ್ಣು ಆ ಸ್ತ್ರೀ ಹೆಣ್ಮಗಳನ್ನು ಏಕಾದಶಿ ಅಂತ ನಾಮಕರಣ ಮಾಡ್ತಾನೆ. ಮತ್ತು ಆಮೇಲೆ ಆ ಸ್ತ್ರೀಗೆ ವರ ಸಹ ಕೊಡ್ತಾನೆ. ಮತ್ತು ಅವಳು ವರ ಕೇಳ್ತಾಳೆ. ಏನು ವರ ಅಂತಂದರೆ, ಈ ವೈಕುಂಠ ಏಕಾದಶಿ ಹಬ್ಬದ ದಿವಸ ವ್ರತ ಮಾಡುವವರಿಗೆ ಯಾರಿಗಾದರೂ ಮೋಕ್ಷವನ್ನು ನೀಡಬೇಕು ಅಂತ ಹೇಳ್ಬಿಟ್ಟು ಅವಳು ಮಹಾವಿಷ್ಣು ಹತ್ರ ವರ ಕೇಳ್ತಾಳೆ. ವಿಷ್ಣು ಆ ವರವನ್ನು ಕೂಡ ಅವರಿಗೆ ಪ್ರಸಾದಿಸ್ತಾನೆ. ಅಂದಿನಿಂದ ಈ ಹಿಂದೂ ಕ್ಯಾಲೆಂಡರ್ಗಳಲ್ಲಿ ತಿಂಗಳ ಮಾರ್ಗಶಿರ ಅಥವಾ ಮಾರ್ಗಜಿಯ 11ನೇ ಚಂದ್ರನ ದಿನದಂದು ಏಕಾದಶಿಯಿಂದ ಉಪವಾಸ ಮಾಡೋ ಯಾರಾದರೂ ಮೋಕ್ಷವನ್ನು ಪಡೀತಾರೆ. ಅಲ್ಲೇ ಡೈರೆಕ್ಟ್ ಸ್ವರ್ಗಕ್ಕೆ ಹೋಗಿ ತಲುಪ್ತಾರೆ ಅಂತ ಹೇಳ್ಬಿಟ್ಟು ಪ್ರತೀತಿ ಇದೆ, ನಂಬಿಕೆ ಇದೆ ಹಿಂದೂಗಳಲ್ಲಿ. ಈ ದಿನದಿಂದ ಹಿಂದೂಗಳು, ವಿಶೇಷವಾಗಿ ವೈಷ್ಣವ ಸಮುದಾಯದವರು, ವಿಷ್ಣುವಿನ ವಾಸಸ್ಥಾನ ಐತಲ್ಲ ವೈಕುಂಠವನ್ನು ತಲುಪೋಕ್ಕೋಸ್ಕರ ಮತ್ತು ಸ್ವರ್ಗವನ್ನು ತಲುಪೋಕ್ಕೋಸ್ಕರ ಈ ಒಂದು ವೈಕುಂಠ ಏಕಾದಶಿ ಹಬ್ಬನ ಭಾಳ ಕಠಿಣ ವ್ರತದಿಂದ ಆಚರಣೆ ಮಾಡ್ತಾರೆ. ಈ ವಿಷ್ಣುವಿನ ವಾಸಸ್ಥಾನ ವೈಕುಂಠ ಇದೆಯಲ್ಲ, ಈ ವೈಕುಂಠದ ಬಾಗಿಲು ವರ್ಷವಿಡೀ ಹೊರಗಿನವರಿಗೆಲ್ಲ ಮುಚ್ಚಿರುತ್ತೆ. ವೈಕುಂಠ ಏಕಾದಶಿಯಿಂದ ಮಾತ್ರ ವೈಕುಂಠ ದ್ವಾರ ಅಥವಾ ವೈಕುಂಠದ ಬಾಗಿಲು ಎಲ್ಲರಿಗೂ ತೆರೆದಿರುತ್ತೆ. ಆದ್ದರಿಂದ ಗಂಭೀರವಾಗಿ ವೈಕುಂಠ ಏಕಾದಶಿ ಹಬ್ಬದಲ್ಲಿ ಉಪವಾಸ ಮಾಡೋದ್ರಿಂದ ಅವರು ಯಮ ಅಥವಾ ಸಾವಿನ ದೇವರನ್ನು ಎದುರಿಸದೆ ಅಲ್ಲಿಗೆ ಅಂದರೆ ವೈಕುಂಠ ದ್ವಾರವನ್ನು ತಲುಪ್ತಾರೆ ಅಂತ ಹೇಳ್ಬಿಟ್ಟು ಹಿಂದೂಗಳಲ್ಲಿ ನಂಬಿಕೆ ಇದೆ. ಯಾವುದೇ ಏಕಾದಶಿ ಎಂದು ಅವತ್ತು ಹಿಂದೂಗಳು ಅನ್ನವನ್ನು ತಿನ್ನಲ್ಲ. ಯಾಕೆಂತಂದರೆ ಈ ಮುರನ್ ಅನ್ನೋ ರಾಕ್ಷಸ ಅವತ್ತು ಅಕ್ಕಿಯ ಕಾಳುಗಳಲ್ಲಿ ವಾಸ ಮಾಡ್ತಿರ್ತಾನೆ, ಹಂಗಂತ ನಂಬಲಾಗಿದೆ. ಯಾವಾಗಲೂ ಈ ವೈಕುಂಠ ಏಕಾದಶಿ ಹಬ್ಬವನ್ನು ವಾರ್ಷಿಕವಾಗಿ ಶುಕ್ಲ ಪಕ್ಷ ಅಥವಾ ಮಾರ್ಗಶಿರದ 11ನೇ ಚಂದ್ರನ ದಿನ ಅವತ್ತು ಆಚರಣೆ ಮಾಡಲಾಗುತ್ತೆ. ಈ ವೈಕುಂಠ ಏಕಾದಶಿ ಹಬ್ಬದಲ್ಲಿ ಈ ವಿಷ್ಣುವಿನ ದೇವಾಲಯಗಳಲ್ಲಿ ವೈಕುಂಠ ಏಕಾದಶಿ ಹಬ್ಬವನ್ನು ಬಹಳ ಭಕ್ತಿಯಿಂದ ಆಚರಣೆ ಮಾಡ್ತಾರೆ. ಭಕ್ತರು ವಿಷ್ಣುವಿಗೆ ಪ್ರಾರ್ಥನೆ ಮಾಡ್ತಾರೆ, ತುಳಸಿ ಎಲೆಗಳಿಂದ ಪೂಜೆ ಮಾಡ್ತಾರೆ, ಪ್ರಸಾದ ಮತ್ತು ಹಣ್ಣುಗಳು ಸಿಹಿ ತಿಂಡಿಗಳನ್ನು ಅರ್ಪಣೆ ಮಾಡ್ತಾರೆ. ಅವರು ಇಡೀ ದಿನ ಉಪವಾಸ ಮಾಡ್ತಾರೆ. ವಿಷ್ಣು ಪುರಾಣ, ಶ್ರೀ ವಿಷ್ಣು ಸಹಸ್ರನಾಮ, ನಾರಾಯಣ ಕವಚವನ್ನು ಪಠನೆ ಮಾಡ್ತಾರೆ. ಅಷ್ಟೇ ಅಲ್ಲದೆ ಭಕ್ತರು ಭಜನೆಗಳನ್ನು ಮಾಡ್ತಾರೆ, ವಿಷ್ಣುವಿನ ಕಥೆಗಳನ್ನು ಕೇಳ್ತಾರೆ, ರಾತ್ರಿ ಇಡೀ ಎಚ್ಚರವಾಗಿರ್ತಾರೆ. ಅವರು ವಿಷ್ಣು ದೇವಾಲಯಗಳಿಗೆ ಭೇಟಿಯನ್ನು ನೀಡ್ತಿರ್ತಾರೆ. ಈ ದಿವಸ ಅಂತಂತೂ ತಿರುಪತಿಲಿ ಇರುತ್ತಲ್ಲ, ತಿರುಪತಿಲಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ, ಅಲ್ಲಂತೂ ಭರ್ತಿ ಜನ ತುಂಬೋಗಿರ್ತಾರೆ. ನೋಡ್ರಿ, ನಾವು ವೈಕುಂಠ ಏಕಾದಶಿ ಹಬ್ಬನ ಆಚರಣೆ ಮಾಡೋಣ ಅಂತಿದ್ದೀವಿ. ಬೆಳಗ್ಗೆನೇ ಸ್ನಾನ ಮಾಡ್ಕೊಂಡು ಒಂದು ಹನಿ ನೀರು ಕುಡಿಯೋಲ್ಲ, ಒಂದು ಅಕ್ಕಿ ಕಾಳನ್ನು ತಿನ್ನಲ್ಲ ನಾವು ಅವತ್ತು. 6 ಗಂಟೆಯಿಂದ ಶುರು ಮಾಡಿದ್ರೆ ದೇವರ ಪಠನೆ, ಭಜನೆ, ಪೂಜಾ ಕಾರ್ಯಕ್ರಮ ಭಾಗಿಯಾಗೋದು. ಒಂದು ಲೋಟ ಒಂದು ಹನಿ ನೀರನ್ನು ಕುಡಿಯಲ್ಲ. ದೇವಸ್ಥಾನಕ್ಕೆ ಹೋಗೋದು, ಅಡ್ಬೇಳೋದು,
ಈ ರೀತಿ ಭಜನೆಗಳಲ್ಲಿ ಪಾಲ್ಗೊಳ್ಳೋದು, ಭಜನೆ ಮಾಡೋದು, ಹಾಡು ಹಾಡೋದು, ಈ ರೀತಿ ಎಲ್ಲ ಮಾಡಬೇಕಾಗುತ್ತೆ. ಅವತ್ತೊಂದು ದಿವಸ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಉಪವಾಸ ಇದ್ಬಿಟ್ರೆ ಅಬ್ಬಬ್ಬಬ್ಬ ನಮ್ಮ ಜೀವನ ಪಾವನ. ನಾವು ಭಾಳ ಒಳ್ಳೇದಾಗುತ್ತೆ ಜೀವನದಲ್ಲಿ. ಅಷ್ಟೇ ಅಲ್ಲದೆ ನಾವೇನೇನು ಅಂದ್ಕೊಂಡಿರ್ತೀವೋ ಅದೆಲ್ಲ ನೆರವೇರೋ ಸಾಧ್ಯತೆಗಳು ಭಾಳಷ್ಟು ಇರ್ತವೆ. ಕಣ್ಪುಟ್ಟಂಗಜ್ಜಿ, ಇಲ್ಲಿ ಬಂದ್ಬಿಟ್ಟು ಭಾಳ ಒಳ್ಳೇದಾಯ್ತು. ಇದನ್ನೆಲ್ಲ ಕೇಳ್ಕೊಂಡು ಖಂಡಿತ ನಾವು ವೈಕುಂಠ ಏಕಾದಶಿ ಹಬ್ಬನ ಆಚರಣೆ ಮಾಡ್ತೀವಿ. ವಿಷ್ಣು ಪರಮಾತ್ಮ ನಮಗೆಲ್ಲ ಒಳ್ಳೇದು ಮಾಡ್ಲಪ್ಪ. ಕಣ್ಪುಟ್ಟಂಗಜ್ಜಿ, ನಮಗೆ ಈ ವೈಕುಂಠ ಏಕಾದಶಿ ಹಬ್ಬದ ಮಹತ್ವನೇ ಗೊತ್ತಿರಲಿಲ್ಲ. ನೀನು ತಿಳಿದ್ಬಿಟ್ಟು ನಾವು ಕೇಳ್ಕೊಂಡ್ರೆ ನಾವು ಪುಣ್ಯ ಸಂಪಾದನೆ ಮಾಡ್ಕೊಂಡ್ವಿ. ಕೇಳಿದ್ರೆ 2025 ವೈಕುಂಠ ಏಕಾದಶಿ ವ್ರತ ಯಾಕೆ ಮಾಡ್ತಾರೆ ಅಂತ ನೀವು ಅದ್ರ ಮಹತ್ವನ ತಿಳ್ಕೊಂಡ್ರ? ಹಾಗಾದ್ರೆ ವೈಕುಂಠ ಏಕಾದಶಿ ಅಂತ ಕಾಮೆಂಟ್ ಮಾಡ್ರಿ. ಇನ್ನೂ ಯಾರ್ಯಾರು ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಾಮೆಂಟ್ ಮಾಡ್ರಿ. ಕೇಳ್ಕೊಂಡ್ರ ವೈಕುಂಠ ಏಕಾದಶಿ ಹಬ್ಬನ ಯಾಕೆ ಆಚರಣೆ ಮಾಡ್ತಾರೆ ಅದ್ರ ಮಹತ್ವ ಕೇಳ್ಕೊಂಡ್ರ? ಹಾಗಾದ್ರೆ ನೀವು ಕೂಡ ವೈಕುಂಠ ಏಕಾದಶಿ ಹಬ್ಬನ ಆಚರಣೆ ಮಾಡಿ. ಮಹಾವಿಷ್ಣು ನಿಮಗೆಲ್ಲ ಒಳ್ಳೆ ಆರೋಗ್ಯ, ಸಂಪತ್ತು, ವಿದ್ಯಾ ಬುದ್ಧಿ ಎಲ್ಲ ಕೊಟ್ಟು ಕಾಪಾಡಲಿ.